ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 24ನೇ ಅಧ್ಯಾಯ. 24ನೇ ಅಧ್ಯಾಯದಲ್ಲಿ ಎರಡು ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಎರಡನೇ ಭಾಗ ಇಂದು ನಾವು ನೋಡಲಿಕ್ಕಿದ್ದೇವೆ. ಅದು ಯಾವುದಂದರೆ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 25ರಿಂದ 53 ವಚನಗಳವರೆಗೆ ಇರುವ ವಾಕ್ಯ ಭಾಗ. Luke's Gospel chapter 24 verses 25 to 53. ಈ ವಾಕ್ಯ ಭಾಗದಲ್ಲಿ ನಾವು ಪುನರುತ್ಥಾನದ 15 ಸಂದೇಶಗಳನ್ನು ನೋಡಿಕೊಳ್ಳಲಿದ್ದೇವೆ. 15 messages of resurrection or resurrected Christ. ಪುನರುತ್ಥಾನನಾದ ಕ್ರಿಸ್ತನ ಅಥವಾ ಪುನರುತ್ಥಾನದ 15 ಸಂದೇಶಗಳು. ಒಂದೊಂದಾಗಿ ಸಂದೇಶಗಳನ್ನು ನಾವು ನೋಡಿಕೊಳ್ಳೋಣ. ಇದರಿಂದ ನಾವು ಆತ್ಮಿಕ ಪ್ರಯೋಜನವನ್ನು, ಲಾಭವನ್ನು ಪಡ್ಕೊಳ್ಳೋಣ. ಇದನ್ನು ಆತ್ಮಿಕ ಅನ್ವಯ ಮಾಡಿಕೊಳ್ಳೋಣ. ದೇವರಾತ್ಮನ ಸಹಾಯವನ್ನು ಕೋರೋಣ ಮತ್ತು ಆತ ನಮಗೆ ಸಹಾಯವನ್ನು ಒದಗಿಸುವುದಕ್ಕೆ ಶಕ್ತನಾಗಿದ್ದಾನೆ ಮತ್ತು ಆತನು ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 25ರಿಂದ ಇರುವ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ಳುವುದಾದರೆ ಭಾಳ ಆಶ್ಚರ್ಯದ ಪುನರುತ್ಥಾನದ ಸಂದೇಶಗಳು, 15 ಸಂದೇಶಗಳು. ಅದರಲ್ಲಿ ಮೊದಲನೇ ಸಂದೇಶ ಏನಂತ ಹೇಳಿದರೆ, ಎಮ್ಮಾಹು ಎಂಬ ಹಳ್ಳಿಗೆ ಯೆರೂಸಲೇಮಿನಿಂದ 2 ಭಕ್ತಾದಿಗಳು ಹೊರಡ್ತಾ ಇದ್ದರು. ಅದರಲ್ಲಿ ಒಬ್ಬನ ಹೆಸರು ಕ್ಲೆಯೋಪ ಎಂಬಂಥ ವ್ಯಕ್ತಿ. ಅವರು ಹೊರಡುತ್ತಿರುವಂಥ ವೇಳೆಯಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಯೇಸು ಸ್ವಾಮಿ ತಾನೇ ಅವ್ರ ಜೊತೆಯಲ್ಲಿ ಹೋಗ್ತಿದ್ದಾಗ ಯೇಸು ಸ್ವಾಮಿಯ ಬಗ್ಗೆಯೇ ಯೇಸು ಸ್ವಾಮಿಗೆ ಹೇಳ್ತಿದ್ದಾರೆ ಅವರು. ನಜರೇತನ ಯೇಸು, ಆತನನ್ನು ನಾವು ನಂಬಿಕೊಂಡಿದ್ದೆವು, ಇಸ್ರಾಯೇಲರನ್ನು ವಿಮೋಚಿಸುವಾತನೆ ಅಂತ ಹೇಳ್ಬಿಟ್ಟು ಕೆಲವು ಮಹಿಳೆಯರು ಬಂದು ಆತನು ಎದ್ದಿದ್ದಾನಂತ ಬೇರೆ ಹೇಳ್ತಿದ್ದಾರೆ. ಆ ರೀತಿಯಾಗೆಲ್ಲ ಅವರು ಮಾತನಾಡ್ತಾ ಇದ್ದಾಗ ಯೇಸು ಸ್ವಾಮಿ ಅವರಿಗೆ 25ನೇ ವಚನ, ಲೂಕ 24:25, ಎಂಥ ಬುದ್ಧಿಹೀನರು ನೀವು, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯದವರೇ. ಬುದ್ಧಿಹೀನರು, ಮಂದ ಹೃದಯದವರು. ಈ ರೀತಿಯಾಗಿ ಹೇಳಿದ್ರಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿಬಿಟ್ಟು ನೋಡುವಾಗ, ಪುನರುತ್ಥಾನದ ಮೊದಲನೇ ಸಂದೇಶ, ದ ಫಸ್ಟ್ ಮೆಸೇಜ್ ಆಫ್ ರಿಸರೆಕ್ಷನ್, ಇಟ್ ಕರೆಕ್ಟ್ಸ್ ದ ಫೇತ್. ವಿಶ್ವಾಸವನ್ನು ತಿದ್ದುವುದಾಗಿದೆ. ಅವರು ವಿಶ್ವಾಸ ನಂಬೋದರಲ್ಲಿ ಅವರು ಮಂದ ಹೃದಯದವರಾಗಿದ್ದರು. ಮತ್ತು ಯೇಸು ಸ್ವಾಮಿ ಎದ್ದಿದ್ದನ್ನು, ಪುನರುತ್ಥಾನನಾದದ್ದನ್ನು ಕೂಡ ಕಂಡು ಕೆಲವು ಮಹಿಳೆಯರು ಬಂದು ಹೇಳಿದಾಗ ಕೂಡ ಇನ್ನೂ ಅವರು ನಂಬುತ್ತಾ ಇಲ್ಲ. ಆದುದರಿಂದ ಪುನರುತ್ಥಾನದ ಮೊದಲನೇ ಸಂದೇಶ ಬುದ್ಧಿಹೀನತೆಯನ್ನು, ಮಂದ ಹೃದಯವನ್ನು ತಿದ್ದುವುದಾಗಿದೆ. ಪುನರುತ್ಥಾನದ ಮೊದಲನೇ ಸಂದೇಶ. The message of resurrection is it corrects the foolishness and slow of heart to believe. ಎರಡನೇದಾಗಿ ಅಲ್ಲಿ 26ನೇ ವಚನ, ಲೂಕ 24:26ನೇ ವಚನದಲ್ಲಿ, ಶ್ರಮೆಗಳನ್ನು ಅನುಭವಿಸಿದ ಮೇಲೆ ಕ್ರಿಸ್ತನು
ಮಹಿಮೆಯಲ್ಲಿ ಪ್ರವೇಶಿಸುವುದು ಅಗತ್ಯವಾಗಿತ್ತಲ್ಲವೇ? ಹಾಗಾದರೆ ಇದೆಲ್ಲ ಆಗಬೇಕು. ಕ್ರಿಸ್ತನು ಮಹಿಮೆಯಲ್ಲಿ ಪ್ರವೇಶಿಸಬೇಕು, ಶ್ರಮೆ ಅನುಭವಿಸಬೇಕು, ಶಿಲ್ಬೆ ಮಹಿಮೆಯಲ್ಲಿ ಪ್ರವೇಶಿಸಬೇಕು. ಅದು ಪುನರುತ್ಥಾನದ ಒಂದು ಪ್ರಮೋಷನ್, ಬಡ್ತಿ. ಹಾಗಾದರೆ ಇದು ಏನು ಅಂತ ನಾವು ನೋಡುವಾಗ ಪ್ರವಾದನೆ ಮಹಿಮೆಯಲ್ಲಿ ಪ್ರವೇಶಿಸಬೇಕು ಎಂಬುದು ಪ್ರವಾದನೆ. ಹಾಗಾದರೆ ಪುನರುತ್ಥಾನದ ಎರಡನೇ ಸಂದೇಶ ಏನಂದರೆ ಅದು ಪ್ರವಾದನೀಯ ಸಂದೇಶ. ಇಟ್ ಅಂಡರ್ಲೈನ್ಸ್ ದ ಪ್ರಾಫೆಸಿ, ಮೆಸೇಜ್ ಆಫ್ ರಿಸರೆಕ್ಷನ್. ಪುನರುತ್ಥಾನದ ಸಂದೇಶವು ಅದು ಪ್ರವಾದನೆಯನ್ನು ಒತ್ತಿ ಹೇಳುವಂಥದ್ದು, ಗೆರೆ ಎಳೆಯುವಂಥದ್ದಾಗಿದೆ. ಮೂರನೇದಾಗಿ 27ನೇ ವಚನ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 27ನೇ ವಚನದಲ್ಲಿ, ಮೋಶೆ ಮತ್ತು ಎಲ್ಲ ಪ್ರವಾದಿಗಳಿಂದ ಆರಂಭಿಸಿ ಪವಿತ್ರ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿ ಯೇಸು ಸ್ವಾಮಿ ತನ್ನ ವಿಷಯವಾಗಿ ಬರೆದವುಗಳನ್ನು ವಿವರಿಸಿ ಮಾತಾಡ್ತಾರೆ. ಹಾಗಾದರೆ ಮೂರನೇ ವಿಷಯ, ಪುನರುತ್ಥಾನದ ಮೂರನೇ ಸಂದೇಶ ಏನಂತ ಹೇಳಿದರೆ ಅದು ಕ್ರಿಸ್ತನ ವಿಷಯವಾಗಿರುವಂಥದ್ದು. ಇಟ್ಸ್ ಆಲ್ ಅಬೌಟ್ ಕ್ರೈಸ್ಟ್. ಅವೆಲ್ಲವೂ ಕ್ರಿಸ್ತನ ಬಗ್ಗೆ ಇರುವಂಥದ್ದು. ಇದರಲ್ಲಿ ನನಗೆ ಆಶ್ಚರ್ಯ ಏನಂದರೆ, ಇವರು ಶಿಷ್ಯರು ಬುದ್ಧಿಹೀನರು, ನಂಬುವುದರಲ್ಲಿ ಮಂದ ಹೃದಯದವರು. ಇದೆಲ್ಲ ಹಾಗಿದ್ದಾಗ್ಯೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರಿಗೆ ಉತ್ತರ ಕೊಡುವಂಥದ್ದು, ಮಾತನಾಡುವಂಥದ್ದು, ಬೋಧಿಸುವಂಥದ್ದು, ಸಂಪರ್ಕಿಸುವಂಥದ್ದು, ಮೌನವಾಗಿರದೆ ಇವುಗಳನ್ನೆಲ್ಲ ಕೊಡ್ತಾ ಇರುವಾಗ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಹಾಗೆ ನಾವಾಗಬೇಕು. ಯಾರ ಥರ? ಮಂದ ಹೃದಯದವರು, ಬುದ್ಧಿಹೀನರು. ಸರಿ, ಮುಂದೆ ನಾವು ನೋಡುವ ಪಕ್ಷದಲ್ಲಿ 4ನೇದಾಗಿ, ಅಂದ ಹಾಗೆ ನಾವು ಪುನರುತ್ಥಾನದ 15 ಸಂದೇಶಗಳನ್ನು ನೋಡ್ಕೊಳ್ತಾ ಇದ್ದೇವೆ. 15 ಮೆಸೇಜಸ್ ಆಫ್ ರೆಸರೆಕ್ಷನ್. 4ನೇ ಸಂದೇಶ ಏನಂತ ಹೇಳಿದರೆ, ಈ ಇಬ್ಬರು ಎಮ್ಮಾಹು ಕಡೆ ಹೋಗ್ತಾ ಇದ್ದಂಥ ಇಬ್ಬರು ಶಿಷ್ಯರು, ಎಮ್ಮಾಹು ಹತ್ರ ಹಳ್ಳಿ ಬಂದುಬಿಡ್ತಾ ಹತ್ರ. ಹಾಗಾದರೆ ಹಳ್ಳಿ ಬಂದ ಮೇಲೆ ಯೇಸು ಸ್ವಾಮಿ ಮುಂದೆ ಹೋಗಬೇಕಂತೆ ವರ್ತಿಸಿದ್ರಂತೆ, ಮುಂದೆ ಹೋಗುವ ಹಾಗೆ ಕಾಣಿಸ್ಕೊಂಡ್ರು. ಆವಾಗ ಶಿಷ್ಯರು ಏನು ಹೇಳ್ತಾರೆ, ನಮ್ಮೊಂದಿಗೆ ಇರು, ಸಂಜೆ ಆಗ್ತಾ ಬರ್ತಾ ಇದೆ, ನೇನು ಕತ್ಲಾಗಲಿಕ್ಕೆ ಹತ್ರ ಆಯಿತು, ಆದ ಕಾರಣ ಇರು ಅಂತ ಹೇಳಿದಾಗ ಆತನನ್ನು ಬಲವಂತ ಮಾಡಿದರು. ಹೋಗ್ತಾ ಇದ್ದಂತೆ ಯೇಸು ಸ್ವಾಮಿ ಅವರೊಂದಿಗೆ ಇರುವುದಕ್ಕೆ ಮನಸ್ಸು ಮಾಡಿದ್ದು ಪುನರುತ್ಥಾನದ 4ನೇ ಸಂದೇಶ. ಅದೇನಂತ ಹೇಳಿದರೆ, ಹೋಗುವ ಕ್ರಿಸ್ತನು ಇರುವ ಕ್ರಿಸ್ತನಾಗಿ ಒಪ್ಪುವಂಥದ್ದು. Christ was willing to stay. ಆ ರೀತಿಯಾಗಿ ಇದ್ದು ಊಟ ಮಾಡೋದಕ್ಕೋಸ್ಕರವಾಗಿ ಅವರೆಲ್ಲ ಕೂತ್ಕೊಂಡ್ರು, ರೊಟ್ಟಿಯನ್ನು ತೆಗೆದುಕೊಂಡು ಯೇಸು ಸ್ವಾಮಿ ಮುರಿದು ಅವರಿಗೆ ಕೊಟ್ಟರು. ಕೊಟ್ಟಾಗ ಏನಾಯಿತು? 31ನೇ ವಚನ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಆಗ ಅವರ ಕಣ್ಣುಗಳು ತೆರೆದವು,
ಊಟ ಮಾಡುವಾಗ ಕಣ್ಣುಗಳು ತೆರೆದವು. ಅಂದರೆ ಊಟ ಬಂದು ಅನ್ಯೋನ್ಯತೆ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದೆ ನಾನು ಒಳಗೆ ಬಂದು ಊಟ ಮಾಡ್ತೇನೆ ಅಂತ ಪ್ರಕಟಣೆ 3:20 ಹೇಳಿದೆ. ಯೇಸು ಸ್ವಾಮಿ ಇಲ್ಲಿ ಬಂದು ಏನು ಮಾಡ್ತಾರೆ? ಅವರ ಕಣ್ಣುಗಳು ತೆರೆಯುವಂತೆ ಮಾಡ್ತಾರೆ. ಹಾಗಾದರೆ 5ನೇ ಸಂದೇಶ ಏನಂತ ಹೇಳಿದರೆ ಪುನರುತ್ಥಾನದ ಸಂದೇಶ, 5th ಮೆಸೇಜ್ ಆಫ್ ದ ರೆಸರೆಕ್ಷನ್ ಏನಂದರೆ ಇಟ್ ಗಿವ್ಸ್ ರೆವಲೇಷನ್ ಅಥವಾ ಕಣ್ಣು ತೆರೆಯ ಮಾಡುವಂಥದ್ದಾಗಿದೆ ಪುನರುತ್ಥಾನ ಸಂದೇಶ. ಪುನರುತ್ಥಾನದ ಕ್ರಿಸ್ತನು ಪ್ರಕಟಣೆಯನ್ನು ನೀಡುವ ಕಣ್ಣು ತೆರೆಯುವ ಆತನಂತ. ಕಣ್ಣುಗಳು ತೆರೆದವು, ಯೇಸುವಿನ ಗುರುತು ಹಿಡಿದರು. ಯೇಸ್ವಾಮಿನೇ ಜೊತೆಗಿದ್ದಾರಪ್ಪ, ನಮ್ಮ ಜೊತೆಗೆ ಇಷ್ಟೊತ್ತು 3 ತಾಸು ಸುಮಾರು ಬೈಬಲ್ ಸ್ಟಡಿ 11 ಕಿಲೋಮೀಟ್ರ್ ನಮ್ಮ ಜೊತೆಗೆ ನಡ್ಕೊಂಡು ಬಂದಿದ್ರಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಗಿರಬೇಕು. ಆದರೆ ಆ ಸಂದರ್ಭದಲ್ಲಿ ಯೇಸ್ವಾಮಿ ಅವರ ದೃಷ್ಟಿಗೆ ಅದೃಶ್ಯನಾಗ್ಬಿಟ್ರು, ಕಾಣಲಿಲ್ಲ. ಆಗ ಅವ್ರು ಮಾತಾಡ್ಕೊಳ್ತಾರೆ 32ನೇ ವಚನ, ಲೂಕನ ಬರೆದ ಸುವಾರ್ತೆ 24:32 ಆತನು ದಾರಿಯಲ್ಲಿ ನಮ್ಮ ಕೂಡ ಮಾತಾಡ್ತಾ ಪವಿತ್ರ ಗ್ರಂಥವನ್ನು ನಮಗೆ ವಿವರಿಸಿದಾಗ ನಮ್ಮ ಹೃದಯವು ನಮ್ಮೊಳಗೆ ಕುದಿಯಿತಲ್ಲವೇ. 6ನೇ ಪುನರುತ್ಥಾನದ ಸಂದೇಶ ಏನಂದರೆ ಪುನರುತ್ಥಾನವು ಹೃದಯ ಕುದಿಯುವ ಹಾಗೆ ಮಾಡುತ್ತದೆ. ದ ಮೆಸೇಜ್ ಆಫ್ ರಿಸರೆಕ್ಷನ್ ಈಸ್ ಸಮಥಿಂಗ್ ದಟ್ ಬರ್ನ್ಸ್ ದಿ ಹಾರ್ಟ್. ವಾವ್! ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾರೆ, ನಿರಂತರವೂ ಹಾಗೆ ಇರುವ ಕ್ರಿಸ್ತನು ನಮಗಿರುವಾಗ ದಿನಾಲೂ ನನ್ನ ಹೃದಯ ಕುದಿಯಲಿ. ಮೇ ಮೈ ಹಾರ್ಟ್ ಬಿ ಬರ್ನ್ ಎವ್ರಿ ಡೇ. ಯಾಕಂದರೆ ಪುನರುತ್ಥಾನನಾದ ಕ್ರಿಸ್ತನು ನನ್ನ ಸಂಗಡಿದ್ದಾನೆ, ನಮ್ಮೊಂದಿಗಿದ್ದಾನೆ. 7ನೇದಾಗಿ ಶಿಷ್ಯರು, 2 ಶಿಷ್ಯರು ಏನು ಮಾಡಿದ್ರು, ಅದೇ ಗಳಿಗೆಯಲ್ಲಿ ಎದ್ದು ಈಗ ಯೆರೂಸಲೇಮಿಗೆ ಹಿಂದಿರುಗಿ ಹೋಗ್ತಾರೆ. ಹೋಗ್ಬಿಟ್ಟು 11 ಕಿಲೋಮೀಟ್ರ್ ಬಂದರು. ಈಗ 11 ಕಿಲೋಮೀಟ್ರ್ ಮತ್ತೆ ಅದೇ ಗಳಿಗೆಯಲ್ಲಿ ಇನ್ನೇನು ಕತ್ಲಾಗ್ತಾ ಇದೆ, ಆವಾಗಲೇ ಎದ್ದು ಅವರು ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಅಲ್ಲಿ 11 ಮಂದಿ ಶಿಷ್ಯರು ಅವರೊಂದಿಗೆ ಇದ್ದವರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾಗ ಹೋಗ್ಬಿಟ್ಟು ನಿಜವಾಗಿಯೇ ಸ್ವಾಮಿ ಎದ್ದಿದ್ದಾರೆ ಎಂಬುದಾಗಿ ಹೇಳಿದಾಗ ಏನಾಯಿತು, ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಯೇಸು ತಾನೇ ಅವರ ನಡುವೆ ನಿಂತು ಅವರಿಗೆ ಅವ್ರ ಹತ್ರ ಮಾತಾಡ್ತಾರೆ. ಹಾಗಾದರೆ ಯೇಸು ತಾನೇ ಅಂತ ಹೇಳುವಾಗ ಕ್ರಿಸ್ತನ ಸಾನ್ನಿಧ್ಯ, ಪುನರುತ್ಥಾನವು ದೈವ ಸಾನ್ನಿಧ್ಯವನ್ನು ನೀಡುವಂಥದ್ದಾಗಿದೆ. ಇದು 7ನೇ ಸಂದೇಶ. 8ನೇದಾಗಿ ಅವರ ನಡುವೆ ನಿಂತು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಯೇಸು ಸ್ವಾಮಿ ಲೂಕ 24:36 ಹೇಳಿದಾಗ, ಅದರಿಂದ ನಾವು ತಿಳಿಯುವಂಥದ್ದು ಕಲಿಯುವಂಥದ್ದು ಏನಂತ ಹೇಳ್ಬಿಟ್ಟು ನೋಡೋದಾದರೆ, ಪುನರುತ್ಥಾನದ 8ನೇ ಸಂದೇಶ ಸಮಾಧಾನದ ಸಂದೇಶ, ಸಾನ್ನಿಧ್ಯದ ಸಂದೇಶ ಅಷ್ಟೇ ಅಲ್ಲ, ಅದು ಸಮಾಧಾನದ ಸಂದೇಶವಾಗಿದೆ. ಅವರು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿ ಇನ್ನೂ ಅವರಿಗೆ ಡೌಟ್ ಆಗ್ತಾ ಇದೆ, ದಿಗಿಲು ಬಿದ್ದು ಭಯ ಹಿಡಿದವರಾದರು. 11 ಜನ ಶಿಷ್ಯರು ಬಹುಶಃ ಪೇತ್ರನನ್ನು ಬಿಟ್ಟು ಉಳಿದ 10 ಜನ ಪ್ಲಸ್ ಬೇರೆ ಕೆಲವರೆಲ್ಲ ಬಂದಿದ್ದರು. ಅವರೆಲ್ಲರೂ ಭಯಪಟ್ಕೊಂಡ್ರು. ಈಗಾಗಲೇ ಒಂದು ಸಾರಿ ಕಟ್ಟು ಕಥೆಯಂತಿದೆ ಅಂತ ಹೇಳಿದರು ಅವರಿಗೆ. ಕಟ್ಟು ಕಥೆಯಂತೆ ಇದೆ ಅಂತ ಅವ್ರಿಗೆ ಅನಿಸ್ತು. 24ನೇ ಅಧ್ಯಾಯ 11ನೇ ವಚನ. ಕಟ್ಟುಕತೆ, 2ನೇದು ಅಪನಂಬಿಕೆ, 3ನೇದು ಈಗ ಅವರು ಭಯ ಹಿಡಿದವರಾದರು.
ಆದ ಕಾರಣ ಯೇಸು ಸ್ವಾಮಿ ಅವರಿಗೆ ಏಕೆ ನೀವು ಕಳವಳಗೊಳ್ಳುತ್ತೀರಿ ಎಂಬುದಾಗಿ ಆ ಭಯವನ್ನು ಹೋಗಲಾಡಿಸ್ತಾರೆ. ಪುನರುತ್ಥಾನವು ಭಯವನ್ನು ಹೋಗಲಾಡಿಸುವಂಥ ಸಂದೇಶವಾಗಿದೆ. ದ ಮೆಸೇಜ್ ಆಫ್ ರೆಸರೆಕ್ಷನ್ ಡಿಸ್ಪೆಲ್ಸ್ ಫಿಯರ್. 8ನೇದಾಗಿ ಆಯ್ತಲ್ಲ, 9 ಆಯ್ತಲ್ವ, 10ನೇದಾಗಿ ಇನ್ನೊಂದು ವಿಷಯ ಕೂಡ ಇದೆ. ನಿಮ್ಮ ಹೃದಯಗಳಲ್ಲಿ ಸಂಶಯಗಳು ಹುಟ್ಟುವುದು ಏಕೆ? 10ನೇ ಸಂದೇಶ ಏನಂತ ಹೇಳಿದರೆ ಪುನರುತ್ಥಾನದ ಸಂದೇಶ. ಪುನರುತ್ಥಾನವು ಸಂದೇಹವನ್ನು ಹೋಗಲಾಡಿಸುತ್ತದೆ. ರೆಸರೆಕ್ಷನ್ ಡಿಸ್ಪಲ್ಸ್ ಡೌಟ್. ಮತ್ತು ಈಗ ಅವರು ಇನ್ನೂ ಆಶ್ಚರ್ಯ ಪಡ್ತಾ ಇದ್ದಾರೆ, ಸಂತೋಷನೂ ಆಗಿಬಿಟ್ಟಿದೆ, ನಂಬ್ತಾನೂ ಇಲ್ಲ. ಅದೇ ಸಂದರ್ಭದಲ್ಲಿ ವಿಚಿತ್ರ ಅಲ್ವಾ? ಲೂಕ 24:41 ಮೊದಲು ಶಿಷ್ಯರಲ್ಲಿ ಕಟ್ಟುಕಥೆಗಳಂತೆ ಅವರಿಗೆ ಕಾಣಿಸ್ತು. 24:11 ನಂಬದೆ ಹೋದರು. 24:11 ಲೂಕ. ಭೂತವೆಂದು ಭಾವಿಸಿದರು. 24:37 ದಿಗಿಲು ಬಿದ್ದು ಭಯ ಹಿಡಿದವರಾದರು. ಲೂಕ 24:37 ಸಂಶಯಗಳು ಅವರಲ್ಲಿ ಬಂದು. ಲೂಕ 24:38 ಸಂತೋಷನೂ ಆಗಿದೆ. ಲೂಕ 24:41 ನಂಬದೆ ಆಶ್ಚರ್ಯನೂ ಬಂದಿದೆ. ನಂಬದೆ ಆಶ್ಚರ್ಯ. ಲೂಕ 24:41. ಹಾಗಾದರೆ 7 ವಿಷಯಗಳು ಇರೋದರಿಂದ ಯೇಸು ಸ್ವಾಮಿಗೆ ಏನು ಮಾಡ್ತಾರೆ, ಇವರು ಇನ್ನೂ ಡೌಟ್ ಇದೆ ಇವರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಯೇಸು ಸ್ವಾಮಿ ಅವರ ಮುಂದೆ ತಿಂಡಿ ತಿನ್ನುವಂಥದ್ದನ್ನು ನೋಡುವಾಗ ಅವರು 43ನೇ ವಚನ ಲೂಕ 24:43 ಹಿ ಪ್ರೂವ್ಸ್ ರುಜುಪಡಿಸ್ತಾರೆ. ಪುನರುತ್ಥಾನವು ರುಜುಪಡಿಸುವ ಸಂದೇಶವಾಗಿದೆ. ದ ಮೆಸೇಜ್ ಆಫ್ ರಿಸರೆಕ್ಷನ್ ಈಸ್ ದ ಮೆಸೇಜ್ ಆಫ್ ಪ್ರೂವಿಂಗ್, ಗಿವಿಂಗ್ ಎ ಡೆಮೋ. 12ನೇದಾಗಿ 44ನೇ ವಚನ ಮೋಶೆ ಧರ್ಮಶಾಸ್ತ್ರದಲ್ಲಿ ಪ್ರವಾದನೆಗಳಲ್ಲಿ ನನ್ನನ್ನು ಕುರಿತು, ಇಟ್ಸ್ ಎ ಕನ್ಸರ್ನಿಂಗ್ ಹಿಮ್ಸೆಲ್ಫ್. ಪುನರುತ್ಥಾನವು ಕ್ರಿಸ್ತನನ್ನು ಕುರಿತಾಗಿದೆ ಮತ್ತು ಬರೆದಿರುವುದೆಲ್ಲವೂ ನೆರವೇರುವಂತೆ ಅಂತ ಹೇಳುವಾಗ 44ನೇ ವಚನದಲ್ಲಿ ಪುನರುತ್ಥಾನವು ನೆರವೇರುವುದನ್ನು ತಿಳಿಸುವಂಥದ್ದು. ಇಟ್ ಫುಲ್ಫಿಲ್ಸ್. ಆಮೇಲೆ ಯೇಸು ಸ್ವಾಮಿ 45ನೇ ವಚನದಲ್ಲಿ ಅವರು ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳಂತ ಯೇಸು ಅವರ ಬುದ್ಧಿಯನ್ನು ತೆರೆದರು. ವಾವ್. ಲೂಕ 24:45 ರೆಸರೆಕ್ಷನ್ ಓಪನ್ಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ 49ನೇ ವಚನದಲ್ಲಿ ತಂದೆಯ ವಾಗ್ದಾನ, ದ ಪ್ರಾಮಿಸ್ ಆಫ್ ದ ಫಾದರ್, ಅಂದರೆ ಪವಿತ್ರ ಆತ್ಮನ ವಾಗ್ದಾನ ಯೇಸು ಸ್ವಾಮಿ ಅವರಿಗೆ ಕೊಡುವಂಥದ್ದನ್ನು ನೋಡ್ತೇವೆ. 49ನೇ ವಚನ. ಅಷ್ಟು ತನಕ ಕಾದಿರ್ರಿ ಅಂತ ಹೇಳ್ಬಿಟ್ಟು. ಅದಾದ ಮೇಲೆ 50ನೇ ವಚನದಲ್ಲಿ ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯದ 50ನೇ ವಚನದಲ್ಲಿ ಪುನರುತ್ಥಾನದ 15ನೇ ಸಂದೇಶ ಏನಂದರೆ ಇಟ್ಸ್ ಅ ಮೆಸೇಜ್ ಆಫ್ ಬ್ಲೆಸ್ಸಿಂಗ್. ಯೇಸು ಅವರನ್ನು ಬೆಥಾನ್ಯದವರೆಗೆ ಕರೆದುಕೊಂಡು ಹೋಗಿ ಕೆಲವು ಕಿಲೋಮೀಟರ್ಗಳು ಹತ್ರನೇ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದರು. ಪುನರುತ್ಥಾನದ ಸಂದೇಶ ಆಶೀರ್ವಾದದ ಸಂದೇಶ. ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಹೌದು 2ನೇ ಭಾಗ 25ರಿಂದ 53ರವರೆಗೆ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.